ಆಕೆ ಸ್ಪೇನ್ನ ಯುವತಿ ಪ್ರವಾಸಕ್ಕಂತ ಭಾರತಕ್ಕೆ ಬಂದಿದ್ರು. ಆದರೆ ಲಾಕ್ಡೌನ್ ಅವರ ಬದುಕನ್ನೇ ಬದಲಿಸಿ ಬಿಟ್ಟಿದೆ. ವಿದೇಶಿ ನಾರಿ ಪಕ್ಕ ಕನ್ನಡದ ಕುವರಿಯಾಗಿ ಹೊರಹೊಮ್ಮಿದ್ದಾರೆ. ಈ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ. ನಾನು ಕುಂದಾಪುರ ವಾಸಿ ಸಂವಾಂಬಿ. ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸ ಬ ಬ ಬ ನಿ ಸನಿ ದ ಮ ಮಗರಿ ಸನಿ ದ ಮ. ಮುಡಿ ತುಂಬ ಮಲ್ಲಿಗೆ ತೊಟ್ಟು ಅದರ ಮೇಲೊಂದು ಮುಟ್ಟಾಳೆ ಇಟ್ಟು ಗದ್ದೆಗೆ ಗೊಬ್ಬರ ಹೊರುತ್ತಿರುವ ಈ ಶ್ವೇತ ಸುಂದರಿಯ ಹೆಸರು ಥೆರೆಸಾ. ಸ್ಪೇನ್ ದೇಶದ ಈ ಸ್ಪ್ಯಾನಿಷ್ ಕನ್ಯೆ ಸದ್ಯ ಅಪ್ಪಟ ಕನ್ನಡದ ಕುವರಿಯಾಗಿ ಬದಲಾಗಿದ್ದಾರೆ. ಸ್ಪೇನ್ನಿಂದ ಭಾರತಕ್ಕೆ ಪ್ರವಾಸ ಬಂದಳು. ಲಾಕ್ಡೌನ್ನಿಂದ ವಾಪಸ್ ಹೋಗಲಾರದೆ ಇಲ್ಲೇ ನೆಲೆಯೂರಿದಳು. ಮಾರ್ಚ್ ತಿಂಗಳಲ್ಲಿ ಭಾರತದ ಪ್ರವಾಸಕ್ಕೆ ಅಂತ ಬಂದ ಥೆರೆಸಾ ಕರೋನಾ ಲಾಕ್ಡೌನ್ನಿಂದಾಗಿ ಇಲ್ಲೇ ಸಿಕ್ಕಿಬಿದ್ರು. ಆಗ ಈಕೆಯ ನೆರವಿಗೆ ಬಂದವರು ಕುಂದಾಪುರ ಹೇರಂಜಾಲಿನ ಕೃಷ್ಣ ಪೂಜಾರಿ. ಇವರು ಮತ್ತು ಥೆರೆಸಾಳ ಅಣ್ಣ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಹೀಗಾಗಿ ಥೆರೆಸಾ ಕುಂದಾಪುರದ ಹೇರಂಜಾಲಿಯ ಕೃಷ್ಣ ಪೂಜಾರಿ ಅವರ ಮನೆಯಲ್ಲಿ ಉಳಿಯುವ ನಿರ್ಧಾರ ಮಾಡ್ತಾರೆ. ಅನಿವಾರ್ಯ ಕಾರಣದಿಂದಾಗಿ ಇಲ್ಲಿ ಉಳಿದುಕೊಂಡ ಥೆರೆಸಾ ಈಗ ವಿಮಾನ ಹಾರಾಟ ಮತ್ತೆ ಆರಂಭವಾದರೂ ನಾನ್ ಮಾತ್ರ ಭಾರತ ಬಿಟ್ಟು ಹೋಗಲ್ಲ ಅನ್ನೋ ಮಟ್ಟಕ್ಕೆ ಇಲ್ಲಿನ ಸಂಸ್ಕೃತಿಗೆ ಮಾರು ಹೋಗಿದ್ದಾರೆ. ನಂತರ ಅವ್ರು ಇಲ್ಲೇ ಉಳ್ಕೊಂಡ್ರು ನಮ್ಮ ಮನೆಯಲ್ಲೇ. ಇಂಟರ್ನ್ಯಾಷನಲ್ ಫ್ಲೈಟ್ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಅವ್ರು ಇದ್ದಾವಾಗ ನಮಗೆ ಒಂಥರ ಫ್ಯಾಮಿಲಿ ಥರ ನಮ್ಮ ಜೊತೆ ಇದ್ದರು ಅವರು. ನಾವು ಏನೇ ಕೆಲಸ ಇರಲಿ ಮನೆಯಲ್ಲಿ, ಈ ಬಟ್ಟೆ ಒಗೆಯೋದಾಗಲಿ, ಮನೆ ಕ್ಲೀನ್ ಮಾಡೋದಾಗಲಿ, ಇವನ್ ಅಡಿಗೆ ಆಗಲಿ, ಗೊಬ್ಬರ ಹೊರೋದಾಗಲಿ, ಹಾಡಿಗೆ ದರ್ಲಿ ತೊಗೊಂಡು ಬರೋದಾಗಲಿ, ನೆಟ್ಟಿ ಆಗಲಿ, ನೆಲ್ಗಡಲೆ ಕೀಳೋದು ಹಿಡಿದು ಹಾಲು ಕರೆಯೋದು ಮನೆಯಲ್ಲಿ, ಇವನ್ ಮಡ್ಲಡಿ ನೇಯುವುದು, ಇದನ್ನೆಲ್ಲ ಒಂದು ಫ್ಯಾಮಿಲಿ ಮನೆ ಒಂದು ಮಗಳು ಯಾವ ರೀತಿಯಲ್ಲಿ ಇರ್ತಾರೆ ಆ ರೀತಿಯಲ್ಲಿ ನಮ್ಮ ಜೊತೆ ಇದ್ದರು. ಥೆರೆಸಾ ದಿನ ಬೆಳಿಗ್ಗೆ ಎದ್ದು ತುಳಸಿಗೆ ನೀರೆರಿತಾರೆ. ಅಪ್ಪಟ ಹಿಂದೂ ನಾರಿಯಂತೆ ಮನೆಯ ಮುಂದೆ ರಂಗೋಲಿ ಹಾಕ್ತಾರೆ. ಕೊಟ್ಟಿಗೆಗೆ ಹೋಗಿ ಹಾಲು ಕರೀತಾರೆ. ಗದ್ದೆಗೆ ಗೊಬ್ಬರ ಹೊರೋದು, ನೇಜಿ ನೆಟ್ಟಿಯಿಂದ ಹಿಡಿದು ತೆಂಗಿನ ತಡಿಕೆ ಹೆಣೆಯುವವರೆಗೂ ಎಲ್ಲಾ ಕೃಷಿ ಕೆಲಸಗಳನ್ನ ಕಲ್ಕೊಂಡಿದ್ದಾರೆ. ಇಲ್ಲಿನ ಅಕ್ಕಪಕ್ಕದ ಮನೆಯವರು ತಮ್ಮ ಹೆಣ್ಮಕ್ಳಿಗೆ ಥೆರೆಸಾಳನ್ನ ನೋಡಿಯಾದ್ರೂ ಸ್ವಲ್ಪ ಕೆಲಸ ಕಲೀರಿ ಅಂತ ಬೈತಾರಂತೆ. ಇದೆಲ್ಲವನ್ನ ಥೆರೆಸಾ ಅವರಿಗೆ ಕಲಿಸಿಕೊಟ್ಟಿರೋದು ಕೃಷ್ಣ ಪೂಜಾರಿಯವರ ತಾಯಿ. ಕನ್ನಡ ಅಂದ್ರೆ ಮೂಗು ಮುರಿಯುವ ಕನ್ನಡಿಗರು ಈ ಸ್ಪ್ಯಾನಿಷ್ ಯುವತಿಯ ಭಾಷಾ ಪ್ರೇಮ ಕಂಡ್ರೆ ತಮ್ಮ ಬಗ್ಗೆ ಜಿಗುಪ್ಸೆ ಪಟ್ಕೊಳ್ಳೋದು ಪಕ್ಕ. 4 ತಿಂಗಳಲ್ಲೇ ಕನ್ನಡ ಅಕ್ಷರ ಕಲಿತ ಥೆರೆಸಾ ಸ್ಥಳೀಯ ಖಾದ್ಯಗಳಿಗೆ ಫುಲ್ ಫಿದಾ. ಥೆರೆಸಾ ದಿನದ ಬಿಡುವಿನ ವೇಳೆಯಲ್ಲಿ ಕನ್ನಡ ಬರೆಯುವುದು ಮತ್ತು ಓದುವುದನ್ನ ಅಭ್ಯಾಸ ಮಾಡಿಕೊಂಡಿದ್ದಾರೆ. ಕೇವಲ 4 ತಿಂಗಳಿನಲ್ಲಿ ಕನ್ನಡದ ಬಹುತೇಕ ಅಕ್ಷರಗಳನ್ನ ಬರೆಯೋದಕ್ಕೆ ಕಲಿತಿದ್ದಾರೆ. ಇವರಿಗೆ ಕನ್ನಡ ಭಾಷೆಯ ಮಾತು ಪೂರ್ತಿ ಅರ್ಥ ಆಗುತ್ತೆ. ಇನ್ನು ಸ್ಥಳೀಯ ಖಾದ್ಯ ವೈವಿಧ್ಯಗಳಿಗೆ ಥೆರೆಸಾ ಫುಲ್ ಫಿದಾ ಆಗಿದ್ದಾರೆ. ಕುಂದಾಪುರಿ ಚಿಕನ್, ಫಿಶ್ ಕರಿ, ಇಡ್ಲಿ, ಕಡುಬು ಮೊದಲಾದ ಡಿಶ್ಗಳನ್ನ ಮಾಡಲು ಕಲಿತಿದ್ದಾರೆ. Came to India to travel, but suddenly lockdown arrived and I had to rest here in my friend's house. So I'm happy because I'm learning many things here. Like I trying to learn Kannada, ಸ್ವಲ್ಪ ಕನ್ನಡ. ನಾನು ಕುಂದಾಪುರ ವಾಸಿ ಸಂವಾಂಬಿ. ಕೊರೋನಾ ಲಾಕ್ಡೌನ್ ಇದ್ದ 4 ತಿಂಗಳ ಅವಧಿ ಥೆರೆಸಾ ಅವರ ಬದುಕನ್ನೇ ಬದಲಾಯಿಸಿಬಿಟ್ಟಿದೆ. ಥೆರೆಸಾ ಅವರ ಕುಟುಂಬ ಸ್ಪೇನಿನಲ್ಲಿ ಇವರ ದಾರಿ ಕಾಯ್ತಿದೆ. ಆದ್ರೆ ನನಗೆ ಹೋಗಲು ಮನಸ್ಸಿಲ್ಲ ಅಂತಾರೆ ಥೆರೆಸಾ. ಮನೆ ಮಗಳಂತಾಗಿರುವ ಇವರನ್ನ ಕಳುಹಿಸಿಕೊಡಲು ಕೃಷ್ಣ ಪೂಜಾರಿ ಕುಟುಂಬಕ್ಕೂ ಇಷ್ಟ ಇಲ್ವಂತೆ. ಒಟ್ನಲ್ಲಿ ದೇಶ ಭಾಷೆಗಳ ಗಡಿಯನ್ನ ಮೀರಿ ಮಾನವೀಯ ಮೌಲ್ಯಗಳನ್ನ ಒಂದುಗೂಡಿಸುವ ಅದ್ಭುತ ಶಕ್ತಿ ಭಾರತೀಯ ಸಂಸ್ಕೃತಿಗೆ ಇದೆ ಅನ್ನೋದಕ್ಕೆ ಥೆರೆಸಾ ಅವರ ಬದುಕೇ ಸಾಕ್ಷಿ. ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸ ಬ ಬ ಬ ನಿ ಸನಿ ದ ಮ ಮಗರಿ ಸನಿ ದ ಮ. ಶ್ರೀಕಾಂತ್ ಶೆಟ್ಟಿ, ದಿಗ್ವಿಜಯ ನ್ಯೂಸ್, ಉಡುಪಿ. ಎಂತ ಚಾ ಆಯ್ತಾ? ಆಯ್ತಾ? ನಮಸ್ಕಾರ. ನಮಸ್ಕಾರ. ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮನೆ ಮಗಳು ಶ್ರೀದೇವಿ ಸುತೆ ಮರವಂತೆ.
ನಾನೀಗ ಬಂದಿರುವಂತಹ ಪ್ಲೇಸು ಬೈಂದೂರು ತಾಲೂಕಿನ ಹೆರಂಜಾಲು ಗ್ರಾಮದ ಕೃಷ್ಣ ಪೂಜಾರಿ ಅವರ ಮನೆಗೆ. ಅವ್ರ ಮನೆಯಲ್ಲಿ ಸ್ಪೇನ್ ದೇಶದ ತೆರೇಸಾ ಅನ್ನುವರು ಬಂದಿದ್ದಾರೆ. ಅವ್ರ ಬಗ್ಗೆ ಹೇಳಬೇಕು ಅಂದರೆ ಕಳೆದ ಜುಲೈ ತಿಂಗಳಿನಲ್ಲಿ 20ನೇ ತಾರೀಕು ಕಳೆದ ಜುಲೈ 20ನೇ ತಾರೀಕು ವಿಶ್ವ ಕುಂದಾಪುರ ಕನ್ನಡ ದಿನವನ್ನು ಆಚರಿಸಲಾಗಿತ್ತು ಎಲ್ಲೆಡೆ. ಎಲ್ಲ ಮಹಾನ್ ಕುಂದಾಪುರ ದಿಗ್ಗಜರ ಜೊತೆ ಸಾಕಷ್ಟು ಜನರನ್ನು ಅಲ್ಲಿ ಪರಿಚಯ ಮಾಡಿದ್ದಾರೆ. ಅಂಥ ಸಮಯದಲ್ಲಿ ಹೊಸದಾಗಿ ಪರಿಚಯ ಆದಂಥವರು ಸ್ಪೇನ್ ದೇಶದ ತೆರೇಸಾ ಅವರು ನಮ್ಮ ಜೊತೆಗಿದ್ದಾರೆ. ಅವರೊಂದಿಗೆ ಒಂದಷ್ಟು ಮಾತುಗಳನ್ನು ಆಡೋಣ. ಅವರ ಅನುಭವ ಹೇಗಿತ್ತು ಇಲ್ಲಿಗೆ ಬಂದಮೇಲೆ, ಮತ್ತು ಅವರು ಕಲಿತಂತಹ ಕುಂದಾಪುರ ಕನ್ನಡದ ಬಗ್ಗೆ ಹೇಗಿದೆ ಎಲ್ಲವನ್ನು ನಾವೀಗ ತಿಳ್ಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ಸ್ಪೇನ್ ದೇಶದ ತೆರೇಸಾ ಅವರು. ನಮಸ್ಕಾರ. ಹಾಯ್, ನಮಸ್ಕಾರ. ನನ್ನ ಹೆಸರು ತೆರೇಸಾ. ಹೇಗಿದ್ದೀರಾ? ಓಕೆ ಮೇಡಮ್, actually can you tell me something about yourself, that is your journey from Spain to here actually? Okay, I decided to come because my Anna, that was my brother, usually come to India every year. So he told me, you have to come because you will enjoy a lot. So I decided to take a break in my job and travel to India for a few months. How was those days in the beginning here? Actually, was there any difficulties in your adjustment with these people or this village? The beginning was difficult. No, because of the language. Okay. Because I didn't understand everything. Now it's like I didn't understand everything in Canada. But now I know the people and I like to try to speak my sort of Canada with them. So it's funny. People is very lovely. There is no difficult actually. I heard that you have learned lot of things over here, especially Kundapura Kannada. Shall I know about that in detail? Okay. About many Kundapura things. Kannada, that you have written already, that Okay. Kannada and all. Very like now we have time to learn. We try also to teach Spanish. We have here the Okay. board. So multi-language. And I try to write this Kannada. Kannada script and okay. Yes, and then. Work and all this work like. And different work here. And farming work. Like planting rice. Then cobra horse. I don't know the name in English now. Okay. Milking Ghana. Washing the clothes because here are the different. The peanuts. Because I collect the peanuts. Any single word for me actually. Kundapura Kannada, lot of words you have learned. Sarde, Chakudisya, Antapalli, Nilpalli? Kolpalli, Tarkari, Pali. Okay. But then, what is this? Come, sit. Bani, Kali. Then, I don't know. are you tired? Tired? It's like ಸಾಕಾಯ್ತಾ? Sakaita. Hochote. ಅಷ್ಟೇ. Jagrati. Then any more words? And Nammane. Kolpalli. Nimmane anta. Nilpalli, Tarkaripalli. Okay. Then have you visit any places over here till the date? Here? Here in Karnataka? Not many places because in lockdown we cannot go to But here, Heranjal is a nice place. yes, Heranjal and we go to Paindur or Bagalore. Someshwara beach. I don't know the name. So we went to a beach now. Yes. What is the name of the place? Someshwara. Someshwara beach. Okay. Someshwara beach. So much beach. Then there is one more beach now you went, no? The Trasi. This one, Maravante beach. Maravante That beach. is our native place actually. Yes, this Would is you like to say anything about that beach? okay. One side river and one side sea. Yes, it's beautiful. Because when I was here, I stopped here. I was like, please, I want to go out. I want to see the beach. So it was super fun go with the bike and see the beach. That was You like the place? You like the Maravante place? Yes, but I want to go and put my feet inside the hotel. Okay, maybe later when we go. okay.
Then I came to know that your ultimate teacher is Chitama Pujari, Krishna Pujari's mother. So would you like to say anything about this whole family relationship? Yes, I love this family. Now it's my family. So, okay, I'm very grateful. From the first day with the lockdown, they say, please don't go to any place. You are safe here. You can stay here. So, Let us know about your opinion about this whole country. Wow. Which place we have already visited in India. general. Yes, for the beginning I was traveling in the north. I went to Himalaya, Rishikesh, Varanasi, Delhi, Agra, Vaishnavi. Mumbai. And I wanted to visit more places, but I arrived here to visit my. You went to Bangalore also, no? Bangalore. Yes, Bangalore also. How was that? Bangalore is our no Mysore, no? Only Bangalore. No, only Bangalore. How was Bangalore? I don't know so much about Bangalore because I was visiting some friends, so we spent time. Okay. Hopefully you will carry some sweet memories from here to your motherland. So would you like to say something about your sweet memories over here? Sweet memories. In general, like all the experience, sweet, everything. I don't know anything negative now. No, but not everything is sweet. You also have some spicy. Yes, but now it's not so cara. At the beginning, everything was tumba cara. I cannot eat. Which is your favorite dish actually here? Korbo. Kadbu. Kai kadbu. Kadbu. Yes, like Sakit. Sakit. tumba ishta. Kai kadbu. Korbo. Okay. Sakit. I have to say Sakit is very nice, very good. Like it. Like it? Tumba sanaride or tumba ishta? Second. But Kundapura, how to say in Kundapura? Kundapura Kannada. Sanu Wampi. Allah, no. Sakit is nice. I mean, it's good. Tasty. I don't remember. Like it. Like it. Like it, yes. Like it, Okay, like it. And would you like to Like say it. something about this personal interest? Simple. What fun! I like this kind of interviews. Yes, because other interviews is like, okay, the camera speaks, and we're like, I don't know what to say, but here is easy. Very Yes. Because this is today even I find her very comfortable. Yes. You know, because this is what we like. I mean, it's not interview. It's more like talking in general. Okay. You know, this is And nice. if you want to know more, you can continue asking. But me alone in front of the camera is, hi, I'm lost. Memory loss ultimately. Okay. Nam Kundapura ಭಾಷೆ ಚಂದ ಕಾಫಿ. Yes. Only one thing. So, if you come back to India again, what you want to do? What are some of the things you want to do when you come back to India? I come back. Okay, I will visit Heranjal, of course. I will have to Why? visit my Why? family. We don't want you here. Yes. It's too much. Too many months. Go. I come back. Don't worry. I'm more places because India is huge and interesting and very place. I want to go to. In Karnataka, I only been here and different places. I want to go to Mysore also good, very place. Mysore. Hampi. Hampi. Would you like to say something overall about this Heranjal? Overall. And field work, farming work like that. Yes, I love to do everything I did here. The people I knew. So, what to say? Everything was fun, friendly. Have you learnt any cooking over here? A little bit. She just helped them, you know. Just I tried to do the dosi. Dosi. Udin dosi. Dosi. Gasgasi. So proper Kannada, dose. Kundapura Kannada, dosi. Dosi. Gasgasi. Can you say that Basappan Mane something? Kasapi manage. What do you say? Some Spices. spices? Spices something like What's that. it? Spices was me. Yeah, what's it? Spices was me. Spices was me. Spices was me. Because that's Kundapur, no? So that was so fun, na, right? We went to the school and
some children were there, and they ಬಸಪ್ಪನ ಮನೆಯಲ್ಲಿ ಬಸಪ್ಪನ ಮನೆಯಲ್ಲಿ ಬಿಸಿ ಬಿಸಿ ಗಸಗಸೆ ಪಾಯಸದ ವಾಸನೆ. that was it. Then I told them, hey, come on, teach in ಕುಂದಾಪುರ ಕನ್ನಡ. Then ಬಸಪ್ಪನ ಮನೆಗೆ ಬಿಸಿ ಬಿಸಿ ಗಸಗಸೆ ಪಾಯಸದ ವಾಸನೆ. Any wishes for me? Wishes? Any wishes for me? I don't know. Wishes? Any good wishes? Jyoti. I just want to visit you. I like it. I have Very comfortable. English kendre. Your Kannada is better than your English. I know. Now I forgot all my English. And I speak only Kannada. So, but I don't need more. For communication, you know. God bless you always. What is mine? God bless you always. Oh, okay. Come to native. In our native also, Maravanti. Definitely you should come. So when you come, we lost that question. When you come back to India, of course you talked about traveling more places. If you come to Herenjal, is there something you want to do it again? Holidays in Herenjal? Vacation in Herenjal. Vacation in Herenjal. Okay. What else we can do? I don't know. Are you planning something for Maybe find a boy here for you. No? Maybe. So then you will learn more Kannada better. It's better. Yeah. Yes. Don't say in front of camera. No. No. No, don't say please. Sir wants to teach you Yakshagana. Yes, I miss this. Do Next you time, want to learn it? of course, when I come back, I will learn Yakshagana. Yakshagana, cultural. Yes. I saw the videos because my Anna showed me that band. Amazing. Okay. Thank you so much for being with me, and all the best for your future. And come to our native place often. Okay. Yes, I'll come back. Tia